ಸಹಿತ ಮಳೆ, ಸಿಡಿಲು ಪಡೆದು ತೆಂಗಿನ ಮರ ಭಸ್ಮ. ಶಿಡ್ಲಘಟ್ಟ ನಗರದಲ್ಲಿಂದು ಸಂಜೆ ಸಂಭವಿಸಿದ ದಿಢೀರ್ ಹವಾಮಾನ ವೈಪರೀತ್ಯ ಹಾಗೂ ಗುಡುಗು ಸಹಿತ ಮಳೆಗೆ ಸಿಡಿಲು ಬಡಿದು ತೆಂಗಿನ ಮರವೊಂದು ಸುಟ್ಟು ಭಸ್ಮವಾಗಿರುವ ಘಟನೆ ವರದಿಯಾಗಿದೆ. ನಗರದ 3ನೇ ವಾರ್ಡ್ನ ಶರಾಫ್ ಬೀದಿಯಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿನ ನಿವಾಸಿ ಕಾರ್ಪೆಂಟರ್ ರಾಮಚಂದ್ರಪ್ಪ ಅವರ ಮನೆಯ ಮುಂಭಾಗದಲ್ಲಿದ್ದ ದೈತ್ಯ ತೆಂಗಿನ ಮರಕ್ಕೆ ಮಿಂಚು ನೇರವಾಗಿ ಅಪ್ಪಳಿಸಿದೆ. ಸಿಡಿಲಿನ ತೀವ್ರತೆಗೆ ಮರದ ಮೇಲ್ಭಾಗ ತಕ್ಷಣವೇ ಬೆಂಕಿಗಾಹುತಿಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿತ್ತು. ರಾಮಚಂದ್ರಪ್ಪ ಅವರ ಮನೆಯ ತೀರ ಸಮೀಪದಲ್ಲೇ ಈ ಮರವಿದ್ರೂ ಅದೃಷ್ಟವಶಾತ್ ಸಿಡಿಲು ಮರಕ್ಕೆ ಮಾತ್ರ ಸೀಮಿತವಾದ್ದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಿಡಿಲು ಬಡಿದ ಶಬ್ದಕ್ಕೆ ಸುತ್ತಮುತ್ತಲಿನ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ದಿಢೀರನೆ ಭಾರೀ ಶಬ್ದದೊಂದಿಗೆ ಮಿಂಚು ಸಂಭವಿಸಿತ್ತು. ನೋಡ್ತಿದ್ದಂತೆಯೇ ತೆಂಗಿನ ಮರಕ್ಕೆ ಬೆಂಕಿ ಹೊತ್ಕೊಂಡಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಮಳೆಯ ಆರ್ಭಟವಿದ್ದ ಕಾರಣ ಬೆಂಕಿ ಬೇರೆಡೆಗೆ ಹರಡುವುದು ತಪ್ಪಿದೆ. ಘಟನೆ ನಡೆದ ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ತೆಂಗಿನ ಮರಕ್ಕೆ ಹಬ್ಬಿರುವ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಸಾರ್ವಜನಿಕರು ಮಳೆಯ ಸಮಯದಲ್ಲಿ ಮರಗಳ ಕೆಳಗೆ ನಿಲ್ಲದಂತೆ ಎಚ್ಚರಿಕೆ ವಹಿಸಲು ಕೋರಲಾಗಿದೆ. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಮಳೆನ ಬರ್ಲಿನಪ್ಪ ಭಗವಂತ. ಮಳೆ ಬಂದ್ರೆ